ಈ ಟೈಮ್ ಫ್ಲೈಸ್ ಅನ್ನೋ ಮಾತು ಎಷ್ಟು ನಿಜ ಅಲ್ವಾ? ನೋಡ್ತಾ ನೋಡ್ತಾ ಎಷ್ಟು ಬೇಗ ವಯಸ್ಸಾಗ್ಬಿಡ್ತು ನಮ್ಗೆ ಅನ್ಸುತ್ತೆ. ನಿನ್ನೆ ಮೊನ್ನೆ ಅಣ್ಣ ಅಣ್ಣ ಅಂತ ಕರಿತಿದ್ದ ಮಕ್ಳುಗಳು ಈಗ ಅಂಕಲ್ ಅಂಕಲ್ ಅನ್ನೋಕೆ ಶುರು ಮಾಡಿದಾವೆ. ಬೆರಳೆಣಿಕೆ ಎಷ್ಟಿದ್ದ ಬಿಳಿ ಕೂದಲು ಲೆಕ್ಕ ತಪ್ಪೋಗುವಷ್ಟು ಜಾಸ್ತಿ ಆಗಿದೆ. ಈ ಜವಾಬ್ದಾರಿಗಳಿಂದ ವಯಸ್ಸಿಗೆ ಮೀರಿದ ಪ್ರೌಢಿಮೆ ನಮ್ಮನ್ನ ಆವರಿಸಿದೆ. ಸ್ವಲ್ಪ ದೂರ ನಡೆದರೆ ಸುಸ್ತು, ಕುಂತ್ರೆ ಮಂಡಿ ನೋವು, ಎದ್ರೆ ಸೊಂಟ ನೋವು, ತಿರುಗಾಡಿದ್ರೆ ತಲೆನೋವು. ಇಷ್ಟಪಟ್ಟು ಆಡಿದ ಆಟಗಳೆಲ್ಲ ಮರೆತೇ ಹೋಗಿವೆ. ನಮ್ಗಂತ ನಾವು ಸಮಯ ಕೊಡೋದೇ ಬಿಟ್ಟಾಗಿದೆ. ಲೈಫ್ ಒಂದು ರೇಸ್ ಅನ್ನೋ ತರ ಜವಾಬ್ದಾರಿಗಳ ಮೂಟೆ ಹೊತ್ತು ದುಡ್ಡಿನ ಹಿಂದೆ ಓಡೋದಾಗಿದೆ. ಜೀವನ ಪೂರ್ತಿ ಜೊತೆ ಇರ್ತಾರೆ ಅನ್ನೋ ಸ್ನೇಹಿತರ ಕಾಂಟ್ಯಾಕ್ಟ್ ತಪ್ಪೋಗಿದೆ. ಪ್ರೀತಿಸೋ ಅಪ್ಪ ಅಮ್ಮನ ಬಿಟ್ಟು ಬಂದು ಇನ್ಯಾವುದೋ ಊರಲ್ಲಿ ಬದುಕು ಕಟ್ಟಿಕೊಂಡಾಗಿದೆ. ಮನೆಯಿಂದ ಆಚೆ ಕಾಲಿಟ್ರೆ ಶುರುವಾಗೋ ಲೆಕ್ಕಾಚಾರದ ಬದುಕು ಮನೆಗೆ ವಾಪಸ್ ಬಂದ್ರೂ ಮುಗಿಯಲ್ಲ. ಬರೀ EMIಗಳು, ಆ ಫೀಸು ಈ ಫೀಸುಗಳಲ್ಲೇ ಜೀವನ ಮುಳುಗೋಗಿದೆ. ಬಂಧು ಬಳಗದವರ ಸುದ್ದಿ ಅಂತೂ ಇಲ್ವೇ ಇಲ್ಲ. ಚಿಕ್ಕಂದಿನಲ್ಲಿ ಅಂದುಕೊಂಡಿದ್ದ ಆಸೆ ಕನಸುಗಳಿಗೆ ಗೋರಿ ಕಟ್ಟಾಗಿದೆ. ತಿನ್ನೋದನ್ನು ಲೆಕ್ಕಾಚಾರ ಮಾಡಿ ತಿಂತಾ ಇದ್ದೀವಿ. ಎಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೋ, ಶುಗರ್ ಬರುತ್ತೋ, BP ಬರುತ್ತೋ ಅಂತ ಅಳತೆ ಮಾಡಿ ತಿನ್ನೋದಾಗಿದೆ. ಇಷ್ಟದ ತಿನಿಸುಗಳನ್ನ ಆರೋಗ್ಯದ ಹೆಸರಲ್ಲಿ ಬಿಟ್ಟಾಗಿದೆ. ಹುಡುಗಿರನ್ನ ನೋಡಿ ಹೇರ್ ಸ್ಟೈಲ್ ಸರಿ ಮಾಡ್ಕೊಳ್ತಿದ್ ನಾವು ಮುಂದೆ ಬಂದಿರೋ ಹೊಟ್ಟೆನ ಒಳಗೆ ಎಳ್ಕೊಂಡು ನಮ್ಮನ್ನ ನೋಡಿ ನಾವೇ ನಗು ಹಂಗಾಗಿದೆ. ಇನ್ನೇನೋ ಪಡ್ಕೊಬೇಕು ಅಂತ ಒದ್ದಾಡ್ತಾ ಇರೋದನ್ನೆಲ್ಲ ಕಳ್ಕೊಂಡಾಗಿದೆ. ಒಂದೊಂದ್ಸಲ 90 ಹೊಡೆದಾಗ ಮಾತ್ರ ನಮ್ ಪರ್ಸನಲ್ ಲೈಫ್ ಬಗ್ಗೆ ಕಾಳಜಿ ಯೋಚನೆ ಬರುತ್ತೆ. ಇರೋ ಒಂದ್ ಪುಟ್ಟ ಲೈಫ್ ನ ಇಷ್ಟೊಂದು ಕ್ರಿಟಿಕಲ್ ಮಾಡ್ಕೊಂಡು ಬದುಕ್ಬೇಕಾ ಅಂತ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚಿ ನಗುತ್ತಾ 4 ದಿನದ ಈ ಬದುಕನ್ನ ಬದುಕಿ ಹೋಗ್ಬಾರ್ದಾ ಅಂತ. ಬೆಳಗೆದ್ರೆ ಮತ್ತದೇ ಯೋಜನೆಗಳು. ಏನೇ ಮಾಡಿದರೂ ಇನ್ನೊಬ್ಬರನ್ನ ನೋಡಿ ಬದುಕೋ ನಮ್ಮ ಆಲೋಚನೆಗಳು ಬದಲಾಗಲಾರವು. ಇನ್ನಾದರೂ ನಾವು ನಮಗಾಗಿ ಸ್ವಲ್ಪ ಸಮಯ ಕೊಡಬೇಕು. ಇಷ್ಟ ಬಂದಂಗೆ ಬದುಕಬೇಕು. ರಾತ್ರಿ ಮಲಗಿದಾಗ ನೆಮ್ಮದಿಯಾಗಿ ನಿದ್ದೆ ಬರುವಷ್ಟಾದ್ರೂ ಜೀವನವನ್ನ ಸುಧಾರಿಸ್ಕೊಳ್ಬೇಕು.